ಸುದೀಪ್, ಪುನೀತ್ ರಾಜ್ಕುಮಾರ್, ಶಿವಣ್ಣ ವೀರಯೋಧರಾಗಿ ಶತ್ರು ಸಂಹಾರ ಈ ಸಿನಿಮಾಗಳನ್ನು ನೆನಪಿಸಿಕೊಳ್ಳಿ. ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿದೆ. ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತ ಸಮರ ಸಾರಿದೆ. ಈ ಸಮಯದಲ್ಲಿ ಸ್ಯಾಂಡಲ್ವುಡ್ನ ಕೆಲವೊಂದು ಸಿನಿಮಾಗಳನ್ನು ನೆನಪಿಸಿಕೊಳ್ಳಬಹುದು. ಕನ್ನಡ ಚಿತ್ರರಂಗದಲ್ಲಿ ಆರಂಭದ ಕಾಲದಿಂದ ಈಗಿನವರೆಗೆ ಹಲವು ನಟರು ಯೋಧರ ಉಡುಗೆಯಲ್ಲಿ ದೇಶಭಕ್ತಿಯಿಂದ ನಟಿಸಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಸೇರಿದಂತೆ ಹಲವು ನಟರು ಸೈನಿಕರಾಗಿ ನಟಿಸಿದ್ದಾರೆ. ರವಿಚಂದ್ರನ್, ಶಿವರಾಜ್ಕುಮಾರ್, ಸುದೀಪ್, ಪುನೀತ್ ರಾಜ್ಕುಮಾರ್, ವಿಕ್ಕಿ ವರುಣ್ ಸೇರಿದಂತೆ ಹಲವು ನಟರು ಸೈನಿಕನಾಗಿ ತೆರೆ ಮೇಲೆ ಶತ್ರು ಸಂಹಾರ ಮಾಡಿದ್ದಾರೆ. ಭಾರತದ ಸೇನೆಯು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತು ಉಗ್ರರ ವಿರುದ್ಧ ತೊಡೆ ತಟ್ಟಿರುವ ಸಮಯದಲ್ಲಿ ಈ ಸಿನಿಮಾಗಳು ದೇಶಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಬಹುದು. ಮಾಸ್ ಲೀಡರ್ 2017ರ ಆ್ಯಕ್ಷನ್ ಸಿನಿಮಾ ಮಾಸ್ ಲೀಡರ್ಗೆ ನಿರ್ದೇಶಕ ನರಸಿಂಹ ಆ್ಯಕ್ಷನ್ ಕಟ್ ಹೇಳಿದ್ದರು. ಶಿವಣ್ಣ ಈ ಸಿನಿಮಾದಲ್ಲಿ INA ಕ್ಯಾಪ್ಟನ್ ಶಿವರಾಜ್ ಪಾತ್ರದಲ್ಲಿ ನಟಿಸಿದ್ದರು. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಉಗ್ರರ ವಿರುದ್ಧ ಶಿವಣ್ಣ ಹೋರಾಡಿದ್ದರು. ಮಾಸ್ ಲೀಡರ್ ಸಿನಿಮಾದಲ್ಲಿ ಪ್ರಣೀತಾ ವಂಶಿ, ಕೃಷ್ಣ, ವಿಜಯ್ ರಾಘವೇಂದ್ರ, ಯೋಗೇಶ್, ಗುರುರಾಜ್ ಜಗ್ಗೇಶ್, ಶರ್ಮಿಳಾ ಮಾಂಡ್ರೆ, ಆಶಿಕಾ ರಂಗನಾಥ್ ಮತ್ತು ಪರಿಣೀತಿ ಕಿಟ್ಟಿ ಮುಂತಾದವರು ನಟಿಸಿದ್ದಾರೆ. ಇನ್ನು ಹೆಬ್ಬುಲಿ, ಕಿಚ್ಚ ಸುದೀಪ್ ಅವರು ತನ್ನ ಕರಿಯರ್ನಲ್ಲಿ ಹೆಬ್ಬುಲಿ ಸಿನಿಮಾದಲ್ಲಿ ಪ್ಯಾರಾ ಕಮಾಂಡೋ ಪಾತ್ರದಲ್ಲಿ ನಟಿಸಿದ್ದರು. ಎಸ್ ಕೃಷ್ಣ ಈ ಸಿನಿಮಾಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದರು. ಹೆಬ್ಬುಲಿ ಸಿನಿಮಾದಲ್ಲಿ ಉಗ್ರರಿಂದ ನಾಯಕಿಯನ್ನು ಕಾಪಾಡುವ ಸಾಹಸದಲ್ಲಿ ನಾಯಕ ನಟಿಸಿದ್ದಾನೆ. ತನ್ನ ಸಹೋದರನ ನಿಗೂಢ ಸಾವಿನ ಬೆನ್ನತ್ತುವ ಕೆಲಸವನ್ನು ನಾಯಕ ಮಾಡುತ್ತಾನೆ. ಈ ಸಿನಿಮಾದಲ್ಲಿ ಸುದೀಪ್ ಸಹೋದರನ ಪಾತ್ರದಲ್ಲಿ ರವಿಚಂದ್ರನ್ ನಟಿಸಿದ್ದಾರೆ. ಜೇಮ್ಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಜೇಮ್ಸ್ ನಿಮಗೆ ನೆನಪಿರಬಹುದು. ಪುನೀತ್ ರಾಜ್ಕುಮಾರ್ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟು ಅಭಿಮಾನಿಗಳನ್ನು ದುಃಖದ ಮಡುವಿಗೆ ದೂಡಿದ್ದರು. ಜೇಮ್ಸ್ ಸಿನಿಮಾದಲ್ಲಿ ಪುನೀತ್ಗೆ ಶಿವರಾಜ್ಕುಮಾರ್ ಧ್ವನಿ ನೀಡಿದ್ದರು. ಬಳಿಕ ಪುನೀತ್ ಧ್ವನಿಯನ್ನು AI ತಂತ್ರಜ್ಞಾನದ ಮೂಲಕ ನೀಡಲಾಗಿತ್ತು. ಭಾರತೀಯ ಸೇನೆಯ ಮೇಜರ್ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ನಟಿಸಿದ್ದರು. ಇನ್ನು ಕಲಾಪತ್ತರ್, ಕೆಂಡ ಸಂಪಿಗೆ ಮೂಲಕ ಖ್ಯಾತಿ ಪಡೆದಿರುವ ವಿಕ್ಕಿ ವರುಣ್ ನಿರ್ದೇಶನದ ಕಲಾಪತ್ತರ್ ಸಿನಿಮಾದಲ್ಲಿ BSF ಜವಾನ್ ಪಾತ್ರದಲ್ಲಿ ನಟಿಸಿದ್ದರು. ಬ್ಯಾರೇಕ್ಗೆ ಬಂದ ಉಗ್ರರ ವಿರುದ್ಧ ಹೋರಾಟ ನಡೆಸಿದ ಕಥೆಯನ್ನು ಇದು ಹೊಂದಿದೆ. ಧನ್ಯವಾದಗಳು.